ಆತ್ಮೀಯ 10ನೇ ತರಗತಿ ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಕೂಡ SSLC ಪರೀಕ್ಷೆ 1 ಯಶಸ್ವಿಯಾಗಿ ಮುಗಿಸಿದ್ದೀರಾ. ಹಾಗೆ ಪರೀಕ್ಷೆ ಮುಗಿದು ಕೆಲವು ದಿನಗಳಾಗಿದೆ, ಎಲ್ಲರೂ ರೆಸ್ಟ್ ಮಾಡಿದ್ದೀರಾ ಅಂತ ಹೇಳಿ ಅನ್ಕೊಳ್ತೇನೆ. ಹಾಗೆ ಕೆಲವು ವಿದ್ಯಾರ್ಥಿಗಳು ಕಮೆಂಟ್ ಮಾಡಿದ್ರಿ, ಮ್ಯಾಮ್ SSLC ಪರೀಕ್ಷೆ 2ರ ಬಗ್ಗೆ ನಮಗೆ ತಿಳಿಸ್ಕೊಡಿ. ಯಾರೆಲ್ಲ SSLC ಪರೀಕ್ಷೆ 2 ತಗೋಬಹುದು ಅಂತ ಹೇಳಿ ಕೇಳ್ತಾ ಇದ್ರಿ. ಹಾಗಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಮಾಹಿತಿಯನ್ನ ನೀಡ್ತಾ ಹೋಗ್ತೇನೆ. ಮಕ್ಕಳೇ, ಮೊದಲನೇದಾಗಿ ನೋಡೋದಾದ್ರೆ ನಿಮ್ಮ SSLC 2 ಪರೀಕ್ಷೆಗಳು ಮೇ 18ನೇ ತಾರೀಕಿನಿಂದ ಪ್ರಾರಂಭವಾಗುತ್ತೆ. ಇಲ್ಲಿ ಸ್ಕ್ರೀನ್ ಮೇಲೆ ನಾನು ಟೈಮ್ ಟೇಬಲ್ ನ ಡಿಸ್ಪ್ಲೇ ಮಾಡಿದ್ದೀನಿ, ನೋಡಬಹುದಾಗಿದೆ. ಈ ಪರೀಕ್ಷೆ 2ಕ್ಕೆ ಯಾರೆಲ್ಲ ವಿದ್ಯಾರ್ಥಿಗಳು ಅರ್ಹರಾಗಿದ್ದೀರಾ ಅಂತ ಹೇಳಿದ್ರೆ, ಪರೀಕ್ಷೆ 1ಕ್ಕೆ ನೋಂದಣಿಯನ್ನ ಮಾಡಿ, ಪರೀಕ್ಷೆ 1 ಅಟೆಂಡ್ ಮಾಡೋದಕ್ಕಾಗಿಲ್ಲ, ಪರೀಕ್ಷೆ 1ಕ್ಕೆ ನೀವು ಆಬ್ಸೆಂಟ್ ಆಗಿದ್ರಿ ಅಥವಾ ಗೈರು ಹಾಜರಿಯಾಗಿದ್ರಿ ಅಂತ ಹೇಳಿದ್ರೆ ನೀವು ಪರೀಕ್ಷೆ 2 ಬರೀಬಹುದಾಗಿದೆ ಮಕ್ಕಳೇ. ಇನ್ನು ಪರೀಕ್ಷೆ 2 ಯಾವ ವಿದ್ಯಾರ್ಥಿಗಳು ಅಟೆಂಡ್ ಮಾಡಬಹುದು ಅಂತ ಹೇಳಿದ್ರೆ, ಈಗ ಪರೀಕ್ಷೆ 1ರಲ್ಲಿ ಯಾವ್ದಾದ್ರು ವಿಷಯದಲ್ಲಿ ಕಡಿಮೆ ಅಂಕ ಬಂದಿತ್ತು ಅಂತ ಹೇಳಿದ್ರೆ ನಿಮ್ಮ ಅಂಕಗಳನ್ನ ಉತ್ತಮಪಡಿಸುವ ಸಲುವಾಗಿ ನೀವು ಪರೀಕ್ಷೆ 2 ಬರೀಬಹುದಾಗಿದೆ. ಈಗ ಉದಾಹರಣೆಗೆ ಇಂಗ್ಲಿಷ್ ವಿಷಯದಲ್ಲಾಗಿರ್ಬೋದು ಅಥವಾ ವಿಜ್ಞಾನ ವಿಷಯದಲ್ಲಾಗಿರ್ಬೋದು, ನಿಮಗೆ ಈ ಸಬ್ಜೆಕ್ಟ್ಸ್ ಅಲ್ಲಿ ಕಡಿಮೆ ಮಾರ್ಕ್ಸ್ ಬಂದಿತ್ತು, ನೀವು ಇನ್ನ ಚೆನ್ನಾಗಿ ಮಾರ್ಕ್ಸ್ ಬರಬೇಕು ಅನ್ನೋದಿದ್ರೆ ನೀವು ಈ ಪರೀಕ್ಷೆಯನ್ನ ಮತ್ತೆ ಬರೀಬಹುದಾಗಿದೆ. ನಿಮ್ಮ ಶಾಲೆಗೆ ತೆರಳಿ ಮತ್ತೆ ನೀವು ಎಕ್ಸಾಮ್ 2 ತಗೊಂಡ್ಬಿಟ್ಟು ನೀವು ಪರೀಕ್ಷೆ 2 ಬರೆದ್ರಿ ಅಂತ ಹೇಳಿದ್ರೆ ಅಲ್ಲಿ ಉತ್ತಮ ಅಂಕಗಳನ್ನ ಸ್ಕೋರ್ ಮಾಡಬಹುದು. ಹಾಗೆ ಕೆಲವು ಮಕ್ಕಳಿಗೆ ಇನ್ನೊಂದು ಡೌಟ್ ಇರುತ್ತೆ, ನಾನು ಎಕ್ಸಾಮ್ 2 ಕೂಡ ಬರಿತೀನಿ, ಆಗ ಮತ್ತೆ ಕಡಿಮೆ ಅಂಕಗಳು ಬಂದ್ರೆ ಏನ್ ಮಾಡೋದು? ಪರೀಕ್ಷೆ 1ಕ್ಕಿಂತ 2ರಲ್ಲಿ ಕಡಿಮೆ ಅಂಕಗಳು ಬಂತು ಅಂತ ಹೇಳಿದ್ರೆ ತೊಂದರೆ ಆಗಲ್ವಾ ಅಂತ ಹೇಳಿ ಕೇಳ್ತಾ ಇದ್ರಿ. ಹಾಗೇನಿಲ್ಲ ಮಕ್ಕಳೇ, ಮಾರ್ಕ್ಸ್ ಕಾರ್ಡ್ ಅಲ್ಲಿ ಅಂಕಗಳನ್ನ ನಮೂದು ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಆ ಟೈಮಲ್ಲಿ ಪರೀಕ್ಷೆ 1 ಹಾಗೆ ಪರೀಕ್ಷೆ 2 ಎರಡರ ಅಂಕಗಳನ್ನ ಗಮನಿಸ್ತಾರೆ. ಆ ಎರಡೂ ಪರೀಕ್ಷೆನಲ್ಲಿ ನೀವು ಯಾವ ಪರೀಕ್ಷೆನಲ್ಲಿ ಹೆಚ್ಚು ಅಂಕಗಳನ್ನ ಪಡೆದುಕೊಂಡಿದ್ದೀರೋ ಆ ಅಂಕಗಳು ನಿಮ್ಮ ಅಂಕಪಟ್ಟಿನಲ್ಲಿ ಇರುತ್ತೆ. ಸೊ ಇದಿಷ್ಟು ಪರೀಕ್ಷೆ 2ರ ಬಗ್ಗೆ ನೀವು ಕೇಳಿದಂತಹ ಮಾಹಿತಿ. ಈಗ್ಲೇನೆ ಯಾರಾದ್ರೂ ವಿದ್ಯಾರ್ಥಿಗಳಿಗೆ ನಾನು SSLC ಪರೀಕ್ಷೆ 1ನಲ್ಲಿ ಫೇಲ್ ಆಗ್ತೀನಿ ಅಥವಾ ಕಡಿಮೆ ಅಂಕಗಳು ಬರುತ್ತೆ ಅಂತ ಏನು ಯಾರಿಗಾದ್ರೂ ಅನ್ಸಿದ್ರೆ ಆ ಎಕ್ಸಾಮ್ 2ಗೆ ತಡ ಮಾಡ್ದೇನೆ ಪ್ರಿಪೇರ್ ಆಗಿ ಖಂಡಿತ ಒಳ್ಳೆ ಮಾರ್ಕ್ಸ್ ಗಳನ್ನ ನೀವು ಎಕ್ಸಾಮ್ 2ನಲ್ಲಿ ತಗೋಬಹುದು ಅಂತ ಹೇಳಿ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.